ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಶಸ್ವಿಯಾಗಿ 100ನೇ ದಿನದತ್ತ ಮುನ್ನುಗ್ತಾ ಇದೆ. ಫಿನಾಲೆ ವೀಕ್ ಹತ್ತಿರವಾಗ್ತಾ ಇದ್ದು ಸದ್ಯ ಮನೆಯಲ್ಲಿರುವ 9 ಸ್ಪರ್ಧಿಗಳಲ್ಲಿ ಯಾರೆಲ್ಲ ಟಾಪ್ 5ಗೆ ಬರಬಹುದು ಎಂಬ ಲೆಕ್ಕಾಚಾರ ನಡೀತಾ ಇದೆ. ಈ ಬಾರಿಯ ಸೀಸನ್ ನಲ್ಲಿ ಎಲಿಮಿನೇಟ್ ಆದವರ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಬಿಗ್ ಬಾಸ್ ಅನ್ನ ಅರ್ಧದಲ್ಲಿ ತೊರೆದವರು ಕೂಡ ಇದ್ದಾರೆ. ಇದರಲ್ಲಿ ಗೋಲ್ಡ್ ಸುರೇಶ್ ಕೂಡ ಒಬ್ರು. ಚೆನ್ನಾಗಿ ಆಡ್ತಾ ಇದ್ದ ಗೋಲ್ಡ್ ಸುರೇಶ್ ವೈಯಕ್ತಿಕ ಕಾರಣಗಳಿಂದ ದೊಡ್ಡ ಮನೆಯನ್ನು ಅರ್ಧಕ್ಕೆ ತೊರಿಬೇಕಾಯಿತು. ಮನೆಯೊಳಗೆ ಇದ್ದಾಗ ಎಲ್ಲ ಸ್ಪರ್ಧಿಗಳ ಜೊತೆಗೆ ನಗ್ತಾ ಖುಷಿಯಲ್ಲಿರ್ತಾ ಇದ್ರು. ಅದರಲ್ಲೂ ಧನ್ರಾಜ್ ಆಚಾರ್ ಜೊತೆ ಆಪ್ತತೆ ಕೊಂಚ ಅಧಿಕವೇ ಇತ್ತು. ಇಬ್ರು ಜೊತೆಯಾಗಿ ಮನೆಯೊಳಗೆ ಅನೇಕ ಸಮಯವನ್ನ ಕೂಡ ಕಳೆದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಸುರೇಶ್ ಅವರು ಧನ್ರಾಜ್ ಮಗಳಿಗೆ ತೊಟ್ಟಿಲು ಉಡುಗೊರೆ ಕೊಡೋದಾಗಿ ಹೇಳಿದ್ರು. ಅದರಂತೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿರುವ ಸುರೇಶ್ ಕೊಟ್ಟ ಮಾತನ್ನ ನೆರವೇರಿಸಿದ್ದಾರೆ. ಧನ್ರಾಜ್ ಪ್ರಜ್ಞಾ ದಂಪತಿಗೆ ಸೆಪ್ಟೆಂಬರ್ನಲ್ಲಿ ಹೆಣ್ಣು ಮಗು ಜನಿಸಿತ್ತು. ಇದಾದ ಬಳಿಕ ಧನ್ರಾಜ್ ಬಿಗ್ ಬಾಸ್ ಮನೆ ಸೇರ್ಕೊಂಡಿದ್ರು. ಆಗಾಗ ತನ್ನ ಪಾಪುವನ್ನ ಧನ್ರಾಜ್ ನೆನೆಯುತ್ತಲೇ ಇದ್ರು. ಈ ವೇಳೆ ಸ್ನೇಹಿತ ಗೋಲ್ಡ್ ಸುರೇಶ್ ಅವರು ಧನ್ರಾಜ್ ಮಗಳಿಗೆ ಗಿಫ್ಟ್ ನೀಡೋದಾಗಿ ಭರವಸೆ ಕೊಟ್ಟಿದ್ರು. ಅದರಂತೆ ಗೋಲ್ಡ್ ಸುರೇಶ್ ಅವರು ಧನ್ರಾಜ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಪಾಪುವನ್ನ ಮುದ್ದಾಡಿದ್ದಾರೆ. ಅಯ್ಯೋ ನನ್ನ ಹತ್ರ ಬರೋದಿಲ್ಲ ಅವಳು. ಕೊಟ್ಟ ಮಾತಿನಂತೆ ಧನ್ರಾಜ್ ಮಗಳಿಗೆ ತೊಟ್ಟಿಲನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಸದ್ದು ಮಾಡ್ತಾ ಇದ್ದು, ಈ ವಿಡಿಯೋದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಧನ್ರಾಜ್ ಅಂತ ಸುರೇಶ್ ಅವರು ಹೇಳಿದ್ದಾರೆ. ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಬಂದಿದ್ದೇನೆ ಅಂತ ಗೋಲ್ಡ್ ಸುರೇಶ್ ಹೇಳಿದ್ದಾರೆ. ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಅವನು ಆಕ್ಚುಲಿ ಹೇಳ್ದ ಸೋದರ ಮಾವ ಕೊಡ್ಬೇಕು ತೊಟ್ಲು ನೀನು ಕೊಡಕ್ ಬರುತ್ತಾ ಇಲ್ವ ನೋಡು ಅಂತ ನನಗೆ. ನಾನೇ ಸೋದರ ಮಾವ ಆಗ್ತೀನಿ ಬಾ ನಿನಗೆ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಪ್ರಸಿದ್ಧಿ ನಾನೇ ನಿನ್ನ ಸೋದರ ಮಾವ ಇನ್ಮೇಲಿಂದ. ಧನ್ರಾಜ್ ಮನೆಯವರೊಂದಿಗೆ ಮಾತನಾಡುತ್ತಾ ಅವನು ತೊಟ್ಟಿಲನ್ನು ಸೋದರ ಮಾವ ಕೊಡಬೇಕು ಅಂತ ತಿಳಿಸಿದ್ದ. ನಿನಗೆ ಕೊಡಕ್ಕೆ ಬರತ್ತೋ ಇಲ್ವೋ ಎನ್ನುವುದನ್ನ ನೋಡು ಅಂತ ಕೂಡ ಹೇಳಿದ್ದ. ಅದಕ್ಕೆ ನಾನೇ ಸೋದರ ಮಾವ ಆಗ್ತೇನೆಂದು ಹೇಳ್ಬಿಟ್ಟಿದ್ದೆ ಅಂತ ಹೇಳಿದ್ದಾರೆ. ಇದು ಮಾವನ ಕಡೆಯಿಂದ ಧನ್ರಾಜ್ ಮಗಳಿಗೆ ಪುಟ್ಟ ಉಡುಗೊರೆ ಅಂತ ಸುರೇಶ್ ಅವರು ತೊಟ್ಟಿಲನ್ನ ನೀಡಿದ್ದಾರೆ.